ಹೆಲೋ ಲವ್ಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಾರ್ಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಮನೇಲಿ ಚಿಕನ್ ಸಾಂಬಾರ್ ಆ್ಯಂಡ್ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವ ಥರ ಚಿಕನ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಈರುಳ್ಳಿ, ಸ್ವಲ್ಪ ಪುದೀನ, ಇದಿಷ್ಟನ್ನು ರುಬ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಈರುಳ್ಳಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಸಾಕು ಚಿಕನ್ಗೆ. ಚಿಕನ್ ಆಯಿಲ್ ಬಿಡೋದ್ರಿಂದ 1 ಟೇಬಲ್ ಸ್ಪೂನ್ ಈಸ್ ಎನಫ್. ಸ್ವಲ್ಪ ಎಣ್ಣೆ ಕಾಯಿದ್ಮೇಲೆ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋಂಥ ಪೇಸ್ಟ್ನ ಹಾಕೋಣ. ಎಣ್ಣೆ ಕಾದಿರೋವಂಥ ಎಣ್ಣೆಗೆ ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಬಿಟ್ಕೊಳ್ಳಿ. ಆಯಿಲ್ ಬಿಟ್ಕೊಳ್ಳೋ ತನಕ, ಹಸಿ ವಾಸನೆ ಹೋಗಿ ಆಯಿಲ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಹೋಗಿ ಆಯಿಲ್ ಬಿಟ್ಕೊಳ್ಳೋ ತನಕ ಹುರಿಯೋಣ. ಸ್ವಲ್ಪ ನೋಡಿ ಕಾಣಿಸ್ತಾ ಇದೆಯಾ ಆಯಿಲ್ ಬಿಟ್ಕೋತಾ ಇರೋದು? ಇದು ಆಯಿಲ್ ಬಿಟ್ಕೋತಾ ಇದೆ. ಈಗ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಅದರೊಳಗಡೆ ಹಾಕೋಣ. ಚಿಕನ್ ಇದು 1-1.5 kg ಚಿಕನ್ ಇದೆ. ಇದನ್ನು ಈ ಪೇಸ್ಟ್ ಒಳಗಡೆ ಹಾಕೋಣ. ಕುಕ್ಕರಲ್ಲಿ ಇದಕ್ಕೆ ಸಾಲೆಲ್ಲ 1-1.5 kg ಶಾರ್ಟೇಜ್ ಆಗೋಯ್ತು. ಅದಕ್ಕೋಸ್ಕರ ತಪ್ಪಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ಬೇಯ್ತಾ ಇದೆ. ಫಸ್ಟು ಒಂದು ತಪ್ಪಲೆಗೆ ಆಯಿಲ್ ಹಾಕ್ಕೊಂಡು, ಆಯಿಲ್ ಚೆನ್ನಾಗಿ ಕಾದ್ಮೇಲೆ ರುಬ್ಕೊಂಡಿರೋವಂಥ ಪೇಸ್ಟ್ ಹಾಕೋಣ. ಪೇಸ್ಟು ಹಸಿ ವಾಸನೆ ಬಿಟ್ಟು ಆಯಿಲ್ ಬಿಡ್ತಾ ಇರೋ ಟೈಮಲ್ಲಿ ಚಿಕನ್ ಹಾಕೋಣ. ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ, ಚಿಕನ್ ಕೂಡ ಆಯಿಲ್ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲೆಗೆ ರುಬ್ಕೊಳ್ಳೋಣ ಬನ್ನಿ. ಆಗಲೇ ಪೇಸ್ಟ್ ರುಬ್ಕೊಂಡಿದ್ವಲ್ಲ, ಅದೇ ಜಾರ್ಗೆ ಸ್ವಲ್ಪ ಕಾಯಿ, 1-4 ಲವಂಗ, 1-2 ಚಕ್ಕೆ, ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇದನ್ನು ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಮನೇಲಿ ಮಾಡಿರುವಂತಹ ಸಾಂಬಾರ್ ಪೌಡರ್ 2 ಸ್ಪೂನ್, ಧನಿಯಾ ಪೌಡರ್ 1 ಸ್ಪೂನ್. ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಸಾಂಬಾರು ಪುಡಿ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ರೆಸಿಪಿನ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ನಿಮಗೇನಾದ್ರು ರೆಸಿಪಿ ಬೇಕು ಅಂದರೆ ನನಗೆ ತಿಳಿಸಿ, ಓಕೆನಾ? ಇದನ್ನ ಇನ್ನೊಂದು ರುಬ್ಕೊಳ್ಳೋಣ. ಚಿಕನ್ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ದಪ್ಪ ಉಪ್ಪು ಹಾಕೋಣ. ಚಿಕನ್ ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಚಿಕನ್ಗೆ ಉಪ್ಪು ಹಿಡಿಯುತ್ತೆ, ಇಲ್ಲಾಂದರೆ ಚಿಕನ್ ಉಪ್ಪು ಹಿಡಿಯಲ್ಲ, ಟೇಸ್ಟ್ ಬರಲ್ಲ. ಸ್ವಲ್ಪ ಉಪ್ಪು. ಚಿಕನ್ ಇದು ನೀರು ಬಿಟ್ಕೊಂಡಿದೆ. ನೀರು ಬಿಟ್ಕೊಂಡು ಚೆನ್ನಾಗಿ ಅದರಲ್ಲೇ ಬೇಯ್ತಾ ಇದೆ. ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಹೀಗೆ ಬೇಯ್ತಾ ಇಲ್ಲಿ. ಬೆಂದ ಮೇಲೆ ನಾವೇನು ಮಸಾಲೆ ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇದಾಗಿದೆ. ವಾಟ್ರಲ್ಲೇ ಡ್ರೈ ಆಗಿ ನೋಡಿ, ಇಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ. 1 ಪಾಯಿಂಟ್ ವಾಟರ್ ಡ್ರೈ ಆಗಿಬಿಟ್ರೆ ಇವಾಗ ಹಾಕೋಣ. ಇವಾಗ ಇದಾಗಿದೆ. ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆ ಹಾಕೋಣ. ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಇಷ್ಟವಾಗಿದೆ. ಈಗ ಸಾಂಬಾರು ರೆಡಿ. ಸಾಂಬಾರಿಂದ ಪೀಸ್ ತೆಗೆದು ಫ್ರೈ ಮಾಡಿದ್ರೆ ಫ್ರೈ ರೆಡಿ. ಚಿಕನ್ ಆಲ್ರೆಡಿ ಬೆಂದೋಗಿದೆ.
ಸಾಂಬಾರು ಹೆಂಗೆ ಬೇಯ್ತಾ ಇದೆ. ಚಿಕನ್ ಕೂಡ ಬೆಂದಿದೆ. ಸಾಂಬಾರು ಬೆಂದಿದೆ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾಯ್ದ್ಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ ಹಾಕೋಣ. ಸಾಂಬಾರು ಬೇಯ್ತಾ ಇತ್ತು. ಚಿಕನ್ ಫ್ರೈಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಆನಿಯನ್ ಹಾಕ್ಕೊಂಡಿದೆ. ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅವಾಗಲೇ ನಾನು ಮಸಾಲೆ ರುಬ್ಬಿದ್ನಲ್ಲ, ಆ ಮಸಾಲೆನ ಒಂದು ಬಟ್ಲಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು. ಅದನ್ನು ಇವಾಗ ಫ್ರೈಗೆ ಹಾಕೋಣ. ಸ್ವಲ್ಪ ಬೆಳ್ಳಿ ಒಂದು ಡ್ರಾಪಷ್ಟು ವಾಟರ್ ಹಾಕೋಣ. ಒಂದು 2 to 3 ಟೇಬಲ್ ಸ್ಪೂನಷ್ಟು ವಾಟರ್ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಲಿ. ಇವಾಗ ಫ್ರೈ ಆಗಿದೆ. ಇದಕ್ಕೆ ಚಿಕನ್ ಹಾಕ್ಕೊಡೋಣ. ಚಿಕನ್ ಚೆನ್ನಾಗಿ ಬೆಂದಿದೆ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇವಾಗ ಆಗಿದೆ. ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಚಿಕನ್ ಚೆನ್ನಾಗಿದೆ. ಇದು ಫ್ರೈ. ಇದು ಸಾಂಬಾರು. ನಾವು ಸಾಂಬಾರು ಮಾಡಿ ಸಾಂಬಾರಿಂದ ಚಿಕನ್ ತೆಗೆದು ಮಣ್ಣಲ್ಲಿ ಹಾಕೊಂಡು ಫ್ರೈ ಮಾಡಿಬಿಡ್ತೀವಿ. ಇದು ಚಿಕನ್ ಸಾಂಬಾರು, ಇದು ಚಿಕನ್ ಫ್ರೈ. ಅಷ್ಟೇ, ಚಿಕನ್ ಫ್ರೈಸ್ ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.